ಸಮುದ್ರದೊಳಗಿನ ಉಪ್ಪಿಗೂ ಎತ್ತ ನಿಂಜತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತ ನಿಂಜತ್ತ ಸಂಬಂಧವಯ್ಯ ಅನ್ನತಕ್ಕಂಥ ಬಸವಾದಿ ಪ್ರಮತರ ವಚನಾಮೃತವನ್ನ ಮೊದಲಿಗೆ ಸವಿಯುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರುಗಳು ಅನಿಸಿಕೊಂಡಿರ್ತಕ್ಕಂಥ ಆ ತಂದೆ ರೇವಣ ಸಿದ್ದೇಶ್ವರ ದಿವ್ಯ ಚನ್ನಾರಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಯಾವ ರೇವಣ ಸಿದ್ದೇಶ್ವರ ಶಿಶುಮಗನಾಗಿರ್ತಕ್ಕಂಥ ಹಾಲು ಮತದ ಮೂಲ ಕುಲಗುರು ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಸಿಡಿಯಾನ ಸಿದ್ಧ ನಾಗ್ತಾನ ಸಿದ್ಧ ಹೂನೂರು ಸಿದ್ಧ ಕ್ವಾನೂರು ಸಿದ್ಧ ಆಲಕನೂರ ಕರೆ ಸಿದ್ಧ ಎಂಬ ಪಂಚಮಂಡಲೊಳಗೆ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಲಿಂಗ ಬೀರಾನ ದೇವರ ದಿವ್ಯ ಚನ್ನಾರಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಯಾವ ಲಿಂಗ ಬೀರಾನ ದೇವರ ಶಿಶುಮಗನಾಗಿರ್ತಕ್ಕಂಥ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿರ್ತಕ್ಕಂಥ ಆ ನನ್ನಪ್ಪ ಹುಲಿಜಂತಿ ಗ್ರಾಮದೊಳಗೆ ಇಂಬಾದ ಜಾಗವನ್ನು ನೋಡಿ ವಾಸಗೈದಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಲಿಂಗರಾಯರ ದಿವ್ಯ ಚರಣಾರಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸಿ ಯಾವ ಬೆಳಗಾವಿ ಜಿಲ್ಲೆಯ ಪೈಕಿ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರತಕ್ಕಂಥ ಚಿಂಚಲಿ ಮಠದೊಳಗ ಇಂಬಾದ ಜಾಗವನ್ನು ನೋಡಿ ವಾಸ ಮಾಡಿರತಕ್ಕಂಥ ನನ್ನ ತಾಯಿ ಮಾಯಕ್ಕ ದೇವಿಯ ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಯಾವ ಇದೇ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದ ಎಡಿ ಮಾಯಕ್ಕ ದೇವಿ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ ಎರಡು ಮೇಳಗಳನ್ನು ಕರ್ಕೊಂಡು ಹಗಲಿ ಆ ತಾಯಿ ಜಾತ್ರೆಯನ್ನು ಮಾಡಿದಾರ ರಾತ್ರಿ ಹೊತ್ತಿನೊಳಗೆ ಜಾಗರಣೆಯನ್ನು ಮಾಡಕತ್ತೇವಿ. ಆ ತಾಯಿಗಾದ್ರೂ ಕೂಡ ಎಡಿ ಮಾಯಕ್ಕನ ಆ ಕರ್ತೃಗದಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಆ ಒಂದು ತಾಯಿ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಪಟ್ಟಣದವರು ಅಷ್ಟೇ ಅಲ್ಲದೆ ಈ ಒಂದು ಉತ್ತರ ಕರ್ನಾಟಕದೊಳಗ ಡೊಳ್ಳಿನ ಹಾಡಕ್ಕಿಗಳನ್ನ ಕೇಳತಕ್ಕಂಥ ಎಲ್ಲಾ ಕಲಾ ಪ್ರೇಕ್ಷಕರು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಆ ಎಡಿ ಮಾಯಕ್ಕನ ಗುಡಿ ಒಳಗನ ಕಾರ್ಯಕ್ರಮ ನಡೆದಿತ್ತಪ್ಪ ಅಂತಂದ್ರೆ ಜಗ ಹಿಡಿಸ್ತಿರಿಕ್ಕಿಲ್ಲೇನೋ ಅನಿಸ್ತದ ನನ್ನ ಅಭಿಪ್ರಾಯದೊಳಗ ಜನ ಕೂಡ್ತಿತ್ತು. ಅನಿವಾರ್ಯ ಕಾರಣಕ್ಕಾಗಿ ಆ ವರುಣ ದೇವನ ಆರ್ಭಟದಿಂದಾಗಿ ಇಷ್ಟಾದ್ರೂ ಕೂಡ ಜನ ಕೂಡಿದಾರ. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ತಂದೆ ತಾಯಿಗಳಿಗೆ, ಬಂಧು ಬಳಗದವರಿಗೆ ಅವರಿವರ ಎಲ್ಲರೂ ಕೂಡ್ಕೊಂಡು ಎಷ್ಟು ಶಾಂತ ರೀತಿಯಿಂದ ಕುಂತ ಕಾರ್ಯಕ್ರಮ ನಡೆಸಿಕೊಡಾಕತ್ತೀರಿ, ಕುಂತು ಕೇಳಾಕತ್ತೀರಿ. ಹೊತ್ತು ಹೊಂಡುತನ ಇದೇ ಶಾಂತ ರೀತಿಯಿಂದ ಇಟ್ಕೊಂಡು ನೀವೆಲ್ಲರೂ ಎದ್ದು ಹೋಗ್ಲಾರ್ದ ಇದೇ ಶಾಂತ ರೀತಿ ಇಟ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀರಂತೇಳಿ ಎಲ್ಲರಿಗೆ ನಿಮಗೆ ಎದ್ದು ಕಾಲು ಹಿಡ್ಕೊಳಕ ನನಗೆ ಸಮಯ ಅವಕಾಶ ಇಲ್ಲ. ನಾನು ಕೈಯಾಗಿರ್ತಕ್ಕಂಥ ಮಾಯಕ ನಿಮ್ಮ ಕಾಲ ಅಂತ ತಿಳ್ಕೊಂಡು ಎಲ್ಲರಿಗೆ ಇಲ್ಲಿಂದ ಶರಣ ಮಾಡ್ತೀನಿ. ಶರಣಾರ್ಥಿ. ಅದಕ್ಕೆ ಈ ಎರಡೂ ಕಲಾ ತಂಡದವರು ಇಲ್ಲಿ ಹರದೇಶಿ ಮತ್ತು ನಾಗೇಶಿ ಅನ್ನುವಂಥ ಎರಡು ಕಲಾ ತಂಡ ನಾವು ಬರಮಾಡಿಕೊಂಡಿವಿ. ಆ ಎರಡು ಕಲಾ ತಂಡ ಯಾವಂದ್ರೆ ಒಂದು ಗಂಡ ಹಾಡತಕ್ಕಂಥ ಮೇಳ ಯಾವ್ದಂದ್ರೆ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ, ಮುಖ್ಯ ಗಾಯಕರು ಬಸಮ್ಮಕ್ಕ ಅವರು. ಅದೇ ರೀತಿ ನಾಗೇಶಿ ಹಾಡತಕ್ಕಂಥ ಹೆಣ್ಣು ಬೆಳೆಸ್ತಕ್ಕಂಥ ಕಲಾ ತಂಡ ಯಾವ್ದಂದ್ರೆ ಯಾವ ಗೋಕಾಕ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರ್ತಕ್ಕಂಥ ಕೌಜಲ್ಗಿ ಗ್ರಾಮದ ಭಾಗ್ಯವಂತಿ ದೇವಿ ಗಾಯನ ಸಂಘ ಡೊಳ್ಳಿನ ಗಾಯನ ಸಂಘ ಮುಖ್ಯ ಗಾಯಕರು ವಿಠಲ್ ಅಣ್ಣಂದಿರು ಕೂಡ ಬಂದಿದ್ದಾರೆ. ಅದು ಎರಡೂ ಕಲಾ ತಂಡಕ್ಕ ನನ್ನ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಈಗ ಕಾರ್ಯಕ್ರಮಕ್ಕ ಬಂದಿರತಕ್ಕಂಥ ಎರಡೂ ಕಲಾ ತಂಡಕ್ಕ ನನ್ನ ನಿರ್ಣಯಗಳ ಯಾವ ರೀತಿ ಅದಾವ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಎರಡೂ ಕಲಾ ತಂಡಕ್ಕ ಈಗ ನಾ ಮೊದಲ ನಿರ್ಣಯವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಿದ ನಂತರ ನಿಮ್ಮ ಅಬ್ಜೆಕ್ಷನ್ ಏನಿರ್ತಾವೋ ಆಮೇಲೆ ಎದ್ದು ಕೇಳಬಹುದು. ಒಪ್ಪಿಗೆನಾ? ದಯವಿಟ್ಟು ರಿಕಾರ್ಡಿಂಗ್ ಮಾಡ್ಕೊಳ್ರಿ. ಎರಡೂ ಮೇಳದವರು 18 ಮಹಾಪುರಾಣಗಳಲ್ಲಿ ಹಾಡಬೇಕು, 18 ಮಹಾಪುರಾಣಗಳಲ್ಲಿ ಮಾತಾಡಬೇಕು, 18 ಮಹಾಪುರಾಣಗಳಲ್ಲಿ ಘರ್ಷಣೆ ಹಾಗೂ ಪ್ರಶ್ನೆಗಳನ್ನು ಮಾಡಬೇಕಾಗ್ತದ. ಆ 18 ಮಹಾಪುರಾಣಗಳು ಯಾವ ಹಂಗಾದ್ರ ಶಿವಪುರಾಣ, ಭವಿಷ್ಯ ಪುರಾಣ, ಪದ್ಮ ಪುರಾಣ, ಬ್ರಹ್ಮ ಪುರಾಣ, ನಾರದ ಅಥವಾ ನಾರದೀಯ ಪುರಾಣ, ವಿಷ್ಣು ಪುರಾಣ, ಲಿಂಗ ಪುರಾಣ, ಸ್ಕಂದ ಅಥವಾ ಸ್ಕಾಂದ ಪುರಾಣ, ವರ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ವಾಮನ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ. ಆ ಪುರಾಣದೊಳಗೆ ಮಹಾಪುರಾಣ ಅಂತೂ ಇರ್ತಾವು, ಪುರಾಣ ಅಂತೂ ಇರ್ತದ. ಯಾವುದಿದ್ರು ನಡೀತದ. ಹೌದಿಲ್ಲ? ಪ್ರಶ್ನೆ ಮಾಡಲು
ಎಲ್ಲರೂ ಲೇಖಕರು ಬರೆದಿರತಕ್ಕಂಥ ಬುಕ್ಕಿಗಳಿಗೆ ಅವಕಾಶ ಅದ ಇವತ್ತಿನ ದಿನ. ಬೇರೆ ಬೇರೆ ಕನ್ನಡದೊಳಗೆ ಹೆಂಗ್ ಮಾಡ್ತಾರಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಲೇಖಕರ ಹೆಸರು ಹೇಳಿ ಅವ್ರು ಬರೆದಿರ್ತಕ್ಕಂಥ ಬುಕ್ಕಿನೊಳಗೆ ಅಷ್ಟೇ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ ಇವತ್ತಿನ ದಿನ ಹಂಗಲ್ಲ, ಎಲ್ಲಾ ಲೇಖಕರು ಬರೆದಿರ್ತಕ್ಕಂಥ ಬುಕ್ಕಿನೊಳಗೆ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಜಾತ್ರಾ ಕಮಿಟಿ ಅವರು ಹೇಳಿದಾರ. ಅದೇ ತರ ಮಾಡ್ತಿರ್ತಾರೆ, ಅದೇ ತರ ಮಾಡ್ಸಕತ್ತೀವಿ. ಪ್ರಶ್ನೆ ಮಾಡುವ ಬುಕ್ಗಳಿಗೆ ಕಡ್ಡಾಯವಾಗಿ ವೇದವ್ಯಾಸ ಇರಬಹುದು, ಇರದೇ ಇರಬಹುದು, ಬಾಗಿ ಇರಬಹುದು, ಇರದೇ ಇರಬಹುದು ನನಗೆ ಹೇಳಿದ ಪ್ರಕಾರ. ಹಂಗ ಪ್ರಶ್ನೆಯು ಯಾವುದಾದರೂ ಪ್ರಶ್ನೆಗಳನ್ನ ಫುಲ್ ಪಾಯಿಂಟ್ದಿಂದ ಫುಲ್ ಪಾಯಿಂಟ್ ವರೆಗೆ ಹಾಕಬೇಕು. ನಡುವೆ ಯಾವುದೇ ಚಿಹ್ನೆಗಳ ಬಂದರೂ ನಡೀತದ, ಬರದೇ ಇದ್ರೂ ನಡೀತದ. ಪ್ರಶ್ನೆಯು ಮೊದಲ ಪ್ರಾರಂಭ ಆಗಬೇಕಾದ್ರೆ ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು, ಅದು ಅಕ್ಷರದಿಂದ ಅಲ್ಲ. ಈ ಸ್ಥಳದಿಂದ, ನದಿಯು, ಈ ಅನ್ನುವಂಥದ್ದು ಮೊದಲು ಬಂತಂದ್ರೆ ಅದು ಶಬ್ದ ಆಗಂಗಿಲ್ಲ, ಅಕ್ಷರ ಆಗ್ತದ. ಮೊದಲು ಯಾವ್ದಾರ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು. ಅವನು ಹಾಗೇ ನಡೆಯುತ್ತಾ ಹೋದನು. ಇದು ಒಂದು ಶಬ್ದ ರೂಪವಾಗಿ ಪ್ರಾರಂಭವಾಗತಕ್ಕಂಥ ರೀತಿ. ಹಂಗ ಪ್ರಶ್ನೆಯು ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭವಾಗಬೇಕು, ಅಕ್ಷರದಿಂದಲ್ಲ. ನಡುವೆ ಎಲ್ಲಾದರೂ ಒಂದು ಹೆಸರು ಇರಬೇಕು. ಒಂದು ಪ್ರಶ್ನೆಯೊಳಗೆ ಒಂದು ಹೆಸರು ಇರಬೇಕು. ಅದು ಗಂಡಿನ ಹೆಸರು ಇತ್ತಂದ್ರ ಯಾವನು ಅಂತೇಳಿ ಅಡಕ ಮಾಡಬೇಕು. ಹೆಣ್ಣಿನ ಹೆಸರು ಇತ್ತಂದ್ರ ಯಾವಳು ಅಂತ ಅಡಕ ಮಾಡಬೇಕು. ಅಡಕನ್ ಮಾಡಬೇಕು. ಫಸ್ಟ್ ಲಾಸ್ಟ್ ಹೆಂಗಿರ್ಬೇಕಂದ್ರೆ ಕ್ಲಿಯರ್ ಇರಬೇಕು. ಪುರಾಣದಾಗ ಹೆಂಗೈತಿ ಹಂಗ ಕ್ಲಿಯರ್ ಆಗಿ ಬರಿಬೇಕು, ಅಡಕ ಮಾಡಬಾರದು.